ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ವೆಲ್ಕಮ್ ಬ್ಯಾಕ್ ಟು ಸೌತ್ ಗರ್ಲ್ ರಾಧಿಕಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಏಕದಮ್ ಮಸ್ತ್ ಎಗ್ ಕರಿ ಮಾಡೋದು ಹೇಳ್ಕೊಡ್ತೀನಿ. ಸೊ ಬರ್ರಿ ವಿಡಿಯೋನ ಶುರು ಮಾಡಿಬಿಡೋಣ. ಇಲ್ಲಿ ನಾನು ಒಂದು 5 ಮೊಟ್ಟೆ ತೊಗೊಂಡಿನಿ. ಸೊ ಇದನ್ನೀಗ ಕುದಿಯಾಕ ಬಿಡಬೇಕು. ಸೊ ನಾವೊಂದು ಸ್ವಲ್ಪ ನೀರು ಹಾಕ್ಕೊಂಡು, ಯಾವಾಗಲೂ ಅದನ್ನು ಮುಳುಗೋಷ್ಟು ನೀರು ಹಾಕ್ರಿ ಮತ್ತು ಒಂಚೂರು ಉಪ್ಪು ಹಾಕ್ರಿ, ಭಾಳ ಚಲೋ ಇರ್ತೈತಿ. ಒಂದು 15-20 ನಿಮಿಷನಾಗ ಅಂತಂದ್ರೆ ಮೊಟ್ಟೆ ಕುದ್ಬಿಡ್ತಾವೆ. ಸೊ ಇಲ್ಲಿ ಅದಕ್ಕೆ ಮಸಾಲ ರೆಡಿ ಮಾಡ್ಕೊಳಕ್ಕೆ ನಾನು 2 ಈರುಳ್ಳಿ, 3 ಟೊಮೆಟೊ ತೊಗೊಂಡಿನಿ. ಹಂಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿನಿ. ಸೊ ಇವನ್ನ ಹಂಗೆ ರ್ಯಾಂಡಮ್ ಆಗಿ ನಾನಿಲ್ಲಿ ಚಾಪ್ ಮಾಡ್ಕೊಳಕತ್ತೀನಿ. ಯಾವಾಗಲೂ ಹಣ್ಣಂದು ಟೊಮೆಟೊ ತೊಗೋರಿ, ಯಾಕಂದ್ರೆ ಕಲರು ಭಾಳ ಚಲೋ ಇರ್ತೈತಿ. ಮತ್ತು ಜವಾರಿ ಟೊಮೆಟೊ ಇತ್ತಂದ್ರೆ ಹುಳಿನೂ ಭಾಳ ಮಸ್ತ್ ಬರ್ತೈತಿ. ಮ್ಯಾಗಿಂದ ನಮ್ಗೆ ಹುಣ್ಸೆಹಣ್ಣು ಏನು ಹಾಕೋದು ಬೇಕಾಗೋದಿಲ್ಲ. ಸೊ ಈಗ ನೋಡ್ಬೋದು, ನಾ ಇಲ್ಲೊಂದು ಕಡಾಯಿ ಇಟ್ಕೊಂಡೀನಿ. ಇದ್ರೊಳಗೆ ಒಂದು 2 ಟೇಬಲ್ ಸ್ಪೂನ್ ಆದಷ್ಟು ಮಿನಿಮಮ್ ಹಾಕ್ರಿ ನಡಿತೈತಿ. ಆಮ್ಯಾಗ ಇದ್ರೊಳಗೆ ನಾ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳತ್ತೀನಿ. ಭಾಳಲ್ಲ, ಅದೊಂದು ಸ್ವಲ್ಪ ಮೆತ್ತಗಾದಂಗೆ ನಿಮಗೆ ಅನ್ನಿಸ್ತೈತಲ್ಲ, ಅಷ್ಟು ಮಾಡ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಟ್ರಾನ್ಸ್ಲೂಟ್ ಆಗ್ತೈತಲ್ಲ, ಇಷ್ಟ ಆದರೆ ಸಾಕಾಗ್ತೈತಿ. ಸೊ ಚೆಂದಂಗೆ ಫ್ರೈ ಮಾಡ್ಕೊರಿ, ಹೊತ್ಸಾಕೆ ಹೋಗ್ಬೇಡ್ರಿ. ಸೊ ನೋಡ್ಬೋದು ಕಲರ್ ಎಷ್ಟು ಚೆಂದ ಬಂದೈತಲ್ಲ. ಇಷ್ಟ ಆದಮೇಲೆ ಆಗಲೇ ನಾ 8 ಟೊಮೆಟೊ ಹೆಚ್ಚಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕ್ಕೊಳಕತ್ತೀನಿ. ಇದನ್ನ ಹುರ್ಕೊಂಡು ರುಬ್ಕೊಂಡು ಬಿಟ್ವಿ ಅಂದ್ರೆ ಮುಗಿದು ಹೋತ. ಯಾವುದೂ ಹಿಂಗೆ ಕೊಬ್ಬರಿ ಅದು ಬೇಕಾಗಂಗೆ ಇಲ್ಲ. ಹಂಗೆ ಇದ್ರನ್ಯಾಗ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ನಾನು, ಸೊ ಅದನ್ನು ಹಾಕ್ಕೊಳಕತ್ತೀನಿ. ಇದನ್ನು ಚೆಂದಂಗೆ ಬಾಡಿಸ್ಕೊರಿ, ಯಾಕಂದ್ರೆ ಟೊಮೆಟೊನೂ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು. ಅಷ್ಟು ಮಟ್ಟ ಚೆಂದಂಗೆ ನಾವು ಇದನ್ನು ಫ್ರೈ ಮಾಡ್ತಾ ಹೋಗ್ಬೇಕು. ಸೊ ವಿಡಿಯೋ ನೋಡತ್ತಿರೋರು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬೆಲ್ ಐಕನ್ ಒತ್ತೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಸೊ ನೋಡ್ಬೋದು, ಒಂದು 2-3 ನಿಮಿಷನಾಗ ಇದೆಷ್ಟು ಸಾಫ್ಟ್ ಆಗೈತಲ್ಲ, ಇದ್ರದ್ದು ಅರೋಮ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಿರ್ತೈತಿ. ಸೊ ಇಷ್ಟಾದ್ಮ್ಯಾಗ ಇದನ್ನು ಇಳಿಸ್ಕೊಂಡು ತಣ್ಣಗೆ ಮಾಡ್ಕೊರಿ. ಯಾವತ್ತೂ ಬಿಸಿ ಇದನ್ನು ಮಿಕ್ಸರ್ ಜಾರ್ನಾಗ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಅನ್ನಿಸ್ಬೋದು ಹೊಗೆ ಬರತೈತೆ ಅಂಥೇಳಿ. ಆ್ಯಕ್ಚುಲಿ ಇದು ತಣ್ಣಗಾಗೈತಿ. ಸೊ ಈಗ ಇನ್ನೆಲ್ಲ ಒಂದು ಮಿಕ್ಸರ್ ಜಾರಿಗೆ ನಾ ಇಲ್ಲಿ ಶಿಫ್ಟ್ ಮಾಡ್ಕೊಳತ್ತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಲವಂಗ, ಚಕ್ಕಿ, ಏಲಕ್ಕಿನ ಹಾಕ್ಕೊಳಕತ್ತೀನಿ ನಾನು. ಹಂಗೆ ಒಂಚೂರು ನೀರು ಹಾಕ್ಕೊಳತ್ತೀನಿ. ಒಂಚೂರು ಹಿಂಗೊಂದು ಸ್ವಲ್ಪ ಬಿಸಿ ಇತ್ತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬಿಡ್ರಿ ನೀವು, ಅರ್ಜೆಂಟ್ ಇತ್ತಂದ್ರೆ. ಸೊ ನೋಡ್ಬೋದು ಏಕದಮ್ ಫೈನ್ ಪೇಸ್ಟ್ ರೆಡಿ ಮಾಡ್ಕೊಂಡು ಬಂದೀನಿ ನಾನು. ಸೊ ಈಗ ನಾ ಮತ್ತು ಅದ ಕಡಾಯಿ ತೊಗೊಂಡಿನಿ. ಆಗಲೇ ಏನು ನಾನು ಈರುಳ್ಳಿ ಅದು ಹುರ್ಕೊಂಡಿದ್ನಲ್ಲ, ಅದ ಕಡಾಯಿ ತೊಗೊಂಡಿನಿ. ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಚಕ್ಕಿ, ಲವಂಗ ಹಾಕ್ಕೊಂಡಿನಿ. ಹಂಗೆ ಒಂದು ಸ್ವಲ್ಪ ನಾ ಇಲ್ಲಿ ಫ್ರೆಶ್ ಆಗಿರುವಂಥ ಕರಿ ಲೀವ್ಸ್ ಹಾಕ್ಕೊಳತ್ತೀನಿ. ಕರ್ಬೇವು ಹಾಕೋರಿ. ಏಕದಮ್ ಅರೋಮ ಮಸ್ತ್ ಅಂದ್ರೆ ಭಾಳ ಚಲೋ ಇರ್ತೈತಿ. ಸೊ ಇದನ್ನ ಹಾಕ್ಕೊಂಡು ಒಂದು ಕುದಿಯಾಕ ಬಿಟ್ಬಿಡ್ತೀನಿ ನಾನು. ಆಮೇಲೆ ಇದಕ್ಕೆ ಅರ್ಶಿನದ ಪುಡಿ, ಖಾರದ ಪುಡಿ, ಒಂಚೂರು ಧನಿಯಾ ಪುಡಿ, ಹಂಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸೇರಿಸ್ಕೊರಿ. ನಾ ಮಿಕ್ಸರ್ಗದು ಹಾಕಬೇಕಾದಾಗ ಎಲ್ಲೂ ಉಪ್ಪು ಸೇರಿಸಿಲ್ಲ. ಸೊ ನಿಮ್ಮ ಟೇಸ್ಟಿಗೆ ಹೆಂಗೆ ಬೇಕಲ್ಲ ಹಂಗೆ ಉಪ್ಪು ಸೇರಿಸ್ಕೊರಿ. ಒಂದು ಸ್ವಲ್ಪ ಕುದಿ ಬಂದ ತಕ್ಷಣ ಮಿಕ್ಸರ್ ಜಾರ್ ತೊಳ್ಕೊಂಡು ಅದ ನೀರನ್ನ ಹಾಕ್ಕೊಳತ್ತೀನಿ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ಲ, ಎಷ್ಟು ನೀವು ಲಿಕ್ವಿಡ್ ಇಡೋಕೆ ಇಷ್ಟಪಡ್ತೀರಿ ಅಷ್ಟಿಟ್ರೆ ಸಾಕು. ಇದಂತರೂ ಏಕದಮ್ ನಾವು ರೆಸ್ಟೋರೆಂಟ್ನಾಗ ಏನು ಎಗ್ ಕರಿ ತೊಗೋತೀವಲ್ಲ, ಸೊ ಹಂಗೆ ಆಗಿರ್ತೈತಿ. ಸೊ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತಿ. ಏಕದಮ್ ಲೋ ಫ್ಲೇಮ್ನಾಗನ ಕುದಿಸ್ರಿ, ಯಾಕಂದ್ರೆ ಆಯಿಲ್ ರಿಲೀಸ್ ಆಗೋ ಮಟ್ಟನೂ ಕುದಿಸ್ರಿ. ಆಮೇಲೆ ಇದಕ್ಕೆ ನಾನಿಲ್ಲಿ ಎಗ್ಗನ್ನ ಈ ಥರ ಸ್ಲೈಸ್ ಮಾಡ್ಕೊಂಡು ಹಾಕ್ಕೊಳಕತ್ತೀನಿ. ನೀವು ಬೇಕಂದ್ರೆ ಹಂಗೆ ಫುಲ್ ಇಡೀದನ್ನ ಹಾಕ್ಕೋಬೋದು. ಜಸ್ಟ್ ಒಂದು ಸ್ವಲ್ಪ ಎಣ್ಣೆ, ಅರ್ಶಿನದ ಪುಡಿ, ಖಾರ ಹಾಕ್ಕೊಂಡು ಫ್ರೈ ಮಾಡಿನೂ ಹಾಕ್ಕೋಬೋದು. ಬಟ್ ಈ ಥರ ಒಂದು ಸರ್ತಿ ಟ್ರೈ ಮಾಡಿರಿ. ಇದು ಏಕದಮ್ ಒಳಗೆ ಮಟನೂ ಭಾಳ ಚಂದ ಹಿಡ್ದಿರ್ತೈತಿ. ಈಗ ಇದಕ್ಕೊಂದು ಸ್ವಲ್ಪ ನಾನು ಗರಂ ಮಸಾಲ ಹಾಕ್ಕೊಳತ್ತೀನಿ. ಯಾವತ್ತೂ ಗರಂ ಮಸಾಲ ಲಾಸ್ಟಿಗೆ ಹಾಕೋರಿ, ದ ಫ್ಲೇವರ್ ಭಾಳ ಮಸ್ತ್ ಇರ್ತೈತಿ. ಸೊ ನೋಡ್ಬೋದು ಆಲ್ಮೋಸ್ಟ್ ನಮ್ದು ಎಗ್ ಒಳಗೆಲ್ಲ ಮಸಾಲ ಹೋಗೈತಿ. ದ ಕನ್ಸಿಸ್ಟೆನ್ಸಿ ನೋಡಿರಿ, ನಾನು ಇಷ್ಟು ಇಟ್ಕೊಳಕತ್ತೀನಿ. ನಿಮಗೆ ಎಷ್ಟು ಬೇಕಲ್ಲ ನೀವು ಅಷ್ಟು ಇಟ್ಕೋಬೋದು. ಆದಷ್ಟು ಹಿಂಗೆ ಕರಿ ಅದು ಮುಚ್ಚಿ ಬೇಯಿಸ್ರಿ, ಯಾಕಂದ್ರೆ ಅದ್ರದ್ದು ಅರೋಮ ಒಳಗನ ಇರ್ತೈತಿ ಮತ್ತು ಭಾಳ ಚಂದ ಕುಕ್ ಆಗ್ತೈತಿ. ಸೊ ನೋಡ್ಬೋದು ಎಷ್ಟು ರಿಚ್ ಬಂದೈತಲ್ಲ ಗ್ರೇವಿ. ಸೊ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಇಟ್ಕೊರಿ. ಆದಷ್ಟು ಒಂಚೂರು ಇಷ್ಟು ಇಟ್ಕೊಂಡ್ರೆ ಸಾಕು, ಏಕದಮ್ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಬರ್ತೈತಿ. ಈಗ ನೋಡಿರಿ, ನಾ ಇದನ್ನು ಡಿಶ್ ಔಟ್ ಮಾಡ್ಕೊಳಕತ್ತೀನಿ. ಸೊ ನೋಡ್ಬೋದಾ, ನಾವು ಅನ್ಕೋತೀನಿ ಒಳಗಿಂದ ಪಾರ್ಟ್ ಹೊರಗೆ ಬರ್ತೈತೆ ಅಂಥೇಳಿ. ಹಾಗೇನೂ ಆಗಿರಂಗಿಲ್ಲ. ಏಕದಮ್ ನಿಧಾನ ಸೈಡಿಂದ ತಿರುಗಿಸ್ಕೊಂಡ್ರೆ ಸಾಕು, ನೀವು ಎಗ್ ಫುಲ್ಲ ಇರ್ತೈತಿ. ಸೊ ನೋಡ್ಬೋದಾ ಎಷ್ಟು ಜಬರ್ದಸ್ತ್ ಬಂದೈತಲ್ಲ. ಈಗ ಇದಕ್ಕೆ ನಾವು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ಕೊಳಕತ್ತೀನಿ. ಸೊ ನೋಡ್ಬೋದು ಏಕದಮ್ ಮಳೆಯಾಗ ಬಿಸಿ ಎಗ್ ಕರಿ ರೆಡಿ ಆತ. ಏಕದಮ್ ರೆಸ್ಟೋರೆಂಟ್ ಸ್ಟೈಲ್. ನೀವು ಇದನ್ನು ನಾನ್, ಚಪಾತಿ, ರೊಟ್ಟಿ ಏನು ಬೇಕಾದ್ರ ಜೊತೆಗೂ ನೀವು ಇದನ್ನು ಸರ್ವ್ ಮಾಡ್ಬೋದು. ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ. ಟ್ರಸ್ಟ್ ಮೀ. ಈ ಥರ ನೀವೇನರ ಫ್ರೈ ಮಾಡಿ
ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡಿ ನೀವು ಹಾಕೋದ್ರಿಂದ ಒಂದು ಟೇಸ್ಟ್ ಬೇರೆನೇ ಇರ್ತೈತಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.